ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ತೆ ಆಚಾರ್ಯ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾ ಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಜಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ನೆನ್ನೆ ದಿವಸ ಒಂದು ನಿಮಿಷ ಈ ಅರೂಪಾಧಿಕರಣದಲ್ಲಿ ಎರಡು ಶಬ್ದಗಳ ಪರಿಚಯವನ್ನ ನೋಡಿದ್ವಿ. ಒಂದು ವಿದ್ವದ್ ವ್ಯುತ್ಪತ್ತಿ, ಮತ್ತೊಂದು ಅವಿದ್ವದ್ ವ್ಯುತ್ಪತ್ತಿ ಅಂತ. ಅದ್ರ ಬಗ್ಗೆ ನೆನೆ ದಿವಸ ಎಲ್ಲ ವಿವರಣೆ ಬಂದಾಗಿದೆ. ದೊಡ್ಡವರು ತಾವು ಕಣ್ಣು ಹಿಡ್ಕೊಂಡು, ಜ್ಞಾನಿಗಳು ತಾವು ನಮಗೇನು ಉಪದೇಶ ಕೊಡ್ತಾರೆ, ಆ ಉಪದೇಶ ಕೊಟ್ಟಿದ್ದನ್ನ ನಾವು ಸ್ವೀಕಾರ ಮಾಡಿ ನಮ್ಮ ಕಿವಿಯಿಂದ ಕೇಳಿ ನಾವು ಆ ಶಬ್ದ ಬಳಸ್ತೀವಿ ಅಷ್ಟೇ. ನಮಗ ಅನುಭವ ಆಗಿರ್ಬೇಕು ಅಂತಿಲ್ಲ.
ಈಗ ದೇವರ ಬಗ್ಗೆ ಹೇಳ್ತಾರೆ ಜ್ಞಾನಿಗಳೆಲ್ಲ, ತಾವೇ ಅನುಭವಿಸ್ತಾರೆ, ಧ್ಯಾನ ಮಾಡಿ ಮಾಡಿ ಅವರು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡ ಆದ್ಮೇಲೆ ಅವ್ರು ಹೇಳ್ತಾರೆ, ದೇವರ ರೂಪ ಹೀಗೆ, ದೇವರು ಹೀಗಿದ್ದಾನೆ, ದೇವರ ಜ್ಞಾನ ಆನಂದ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದನ್ನ ಕೇಳಿ ನಾವು ಆತರ ಶಬ್ದ ಬಳಸ್ತಾ ಇದೀವಿ. ವಾಸ್ತವಿಕವ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರಿಗೆ ಅನುಭವ ಇದ್ದು ಬಳಸ್ತಾ ಇದ್ದಾರೆ, ನಮಗೆ ಅನುಭವ ಇಲ್ಲದೆ ಬಳಸ್ತಾ ಇದೀವಿ, ಅಷ್ಟು ವ್ಯತ್ಯಾಸ ಇದೆ. ಇದನ್ನ ಅವರು ವಿದ್ವದ್ ವ್ಯುತ್ಪತ್ತಿಗೆ ಅನುಸರಿಸಿಕೊಂಡು ಅವಿದ್ವದ್ ವ್ಯುತ್ಪತ್ತಿ ಇರುತ್ತೆ. ಅಂದ್ರೆ ದೊಡ್ಡವರು ಹೇಳೋದನ್ನ ಇಟ್ಟುಕೊಂಡು ನಾವು ವ್ಯವಹಾರ ಮಾಡ್ತಾ ಇರ್ತೀವಿ ಅಷ್ಟು. ಇದೆಲ್ಲ ಅವಿದ್ವಾಂಸರು ಅಂದ್ರೆ ತುಂಬಾ ಶ್ರೇಷ್ಠ ಜ್ಞಾನಿಗಳಿಗೆ ಮಾತ್ರ ಜ್ಞಾನಿಗಳು ಅಂತ ಕರೆಯೋದು. ಯಾರು ಅಪರೋಕ್ಷ ಜ್ಞಾನಿಗಳು ಅವರು. ಅಪರೋಕ್ಷ ಜ್ಞಾನ ಬಿಟ್ಟು, ಅಪರೋಕ್ಷ ಜ್ಞಾನ ಯಾರು ಪಡೆದಿಲ್ಲ ಇನ್ನು, ಅಂದ್ರೆ ದೇವರನ್ನ ನೇರವಾಗಿ ಸಾಕ್ಷಾತ್ ನೋಡಿ ತಾವು ಭಗವಂತನ ಗುಣಗಳನ್ನ ಸಾಕ್ಷಾತ್ಕಾರ ಯಾರು ಮಾಡ್ಕೊಂಡಿಲ್ಲ ಅಂಥವರೆಲ್ಲ ಅವಿದ್ವಾಂಸರು ಅಂತ ಕರೆದಿರೋದು. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಹಿಂದಕ್ಕೆ ಹೋಗುತ್ತೆ. ಅಂತೂ ಈ ರೀತಿ ವಿದ್ವದ್ ವ್ಯುತ್ಪತ್ತಿ ಮತ್ತೆ ಅವಿದ್ವದ್ ವ್ಯುತ್ಪತ್ತಿ ಈ ಶಬ್ದಗಳ ವಿವರಣೆ ನೋಡಿದ್ವಿ. ಇದರಿಂದ ಒಂದು ಉದಾಹರಣೆನೂ ಕೂಡ ಕೊಡ್ತಾರೆ ಈ ಭಾಗದಿಂದ. ಏನಂತಂದ್ರೆ, ದೇವರಲ್ಲಿ ಆನಂದ ಅಂತ ಶಬ್ದ ಬಳಸ್ತೀವಿ. ದೇವರಿಗೂ ಆನಂದ ಇದೆ, ಮನುಷ್ಯರಿಗೂ ಆನಂದ ಇದೆ, ಇಬ್ರಿಗೂ ಆನಂದ ಇದೆ ಹೇಳ್ತೀವಿ. ಆದ್ರೆ ಆನಂದ ಅಲ್ಲಿ ಯಾಕೆ ಬಳಸ್ತೀವಿ? ದೇವರಿಗೊಂದೇನೋ ಇದೆಯಲ್ಲ ಸುಖ, ಆನಂದ. ಅಲ್ಲಿ ಯಾಕೆ ಆನಂದ ಅಂತ ಬಳಸ್ತೀವಿ ಅಂದ್ರೆ ಒಂದು ಲಕ್ಷಣ ಹೇಳ್ತಾರೆ. ಆನಂದ ಅಂದ್ರೆ ಏನು, ಸುಖ ಅಂದ್ರೆ ಏನು? ನಾವೆಲ್ಲ ಮನುಷ್ಯರ ಲಕ್ಷಣ ಕೇಳ್ತೀವಿ. ಮನುಷ್ಯರ ಲಕ್ಷಣ ಏನು? ಮನುಷ್ಯರನ್ನ ತಿಳ್ಕೊಳ್ಳೋದು ಹೇಗೆ? ಕೈ, ಕಾಲು, ಮೂಗು, ಕಿವಿ ಇದೆಲ್ಲ ಇರ್ಬೇಕು, ಅವ್ನ್ ಮನುಷ್ಯ. ಹಸು ಅಂದ್ರೆ ಏನು? ಅದಕ್ಕೊಂದ್ ಲಕ್ಷಣ. ಕುದುರೆ ಅಂದ್ರೆ ಏನು? ಅದಕ್ಕೊಂದ್ ಲಕ್ಷಣ. ಪ್ರತಿಯೊಂದಕ್ಕೂ ನಾವು ಯಾವ್ಯಾವ ವಸ್ತುನ್ ತಿಳಿಬೇಕು ಅಂತ ಆದ್ರೆ ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗ ಒಂದೊಂದ್ ಲಕ್ಷಣ ಹೇಳ್ತಾ ಹೋಗ್ತೀವಿ. ಹೀಗೀಗಿದ್ರೆ ಇಂತಹ ವಸ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀವಿ. ಅದೇ ತರ ಇಲ್ಲಿ ಆನಂದ ಅಂದ್ರೆ ಏನಂತ ತಿಳ್ಕೊಳ್ಬೇಕು ನಾವು. ಯಾವುದನ್ನ ಆನಂದ ಅಂತ ಕರಿತೀವಿ ಅಂದ್ರೆ, ನಮ್ಮ ಆನಂದದಲ್ಲೂ ಆ ಒಂದು ಗುಣ ಇದೆ, ಅವನ ಆನಂದದಲ್ಲೂ ಅದೇ ಗುಣ ಇದೆ. ಈಗ ನಾವೆಲ್ಲ ಹೇಳ್ತೀವಿ, ಇವನು ಬುದ್ಧಿವಂತ, ಅವನು ಬುದ್ಧಿವಂತ. ಹೇಗ್ ಗೊತ್ತಾಯ್ತು? ಅವನು ಚೆನ್ನಾಗ್ ಮಾತಾಡ್ತಾನೆ, ತುಂಬಾ ಚೆನ್ನಾಗ್ ಪ್ರಶ್ನೆಗಳು ಉತ್ತರ ಕೊಡ್ತಾನೆ, ಇವನು ಚೆನ್ನಾಗ್ ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾನೆ, ಇಬ್ರು ಬುದ್ಧಿವಂತರು. ಯಾಕೆ? ಅವನಲ್ಲಿ ಬುದ್ಧಿವಂತ ಅಂತ ಕರೀಲಿಕ್ಕೆ ಏನ್ ಬೇಕೋ ಅದಿದೆ ಅವನಲ್ಲಿ ಗುಣ. ಇವನಲ್ಲೂ ಬುದ್ಧಿವಂತ ಅಂತ ಕರೀಲಿಕ್ಕೆ, ಶಬ್ದ ಹೇಳಲಿಕ್ಕೆ ಏನ್ ಬೇಕೋ ಆ ಗುಣ ಅವನಲ್ಲಿದೆ. ಹಾಗಾದ್ರೆ ಇಬ್ಬರನ್ನು ಬುದ್ಧಿವಂತ ಅನ್ನೋ ಶಬ್ದದಿಂದ ಕರಿಬೇಕಾದ್ರೆ ಅವರಲ್ಲಿ ಏನ್ ಇರ್ಬೇಕೋ ಆ ಗುಣ ಇದೆ, ಅಷ್ಟಿದೆ. ಅದೇ ತರ ಈ ದೇವರಲ್ಲಿ ಇರುವಂತ ಆನಂದ ಮತ್ತೆ ಮನುಷ್ಯರಲ್ಲಿರೋ ಆನಂದ, ಎರಡೂ ಕಡೆ ಆನಂದ ಆನಂದ ಅಂತ ಬಳಸ್ತೀವಿ ಅಂದ್ರೆ ಎರಡೂ ಕಡೆ ಒಂದು ಧರ್ಮ ಇದೆ, ಸಮಾನವಾಗಿ ಎರಡೂ ಕಡೆ ಒಂದಿದೆ. ಅದ್ ಏನು ಅಂದ್ರೆ, ಆನಂದ ಅನ್ನೋ ಶಬ್ದಕ್ಕೆ ಇಲ್ಲಿ ಹೇಳ್ತಾರೆ ನಿರುಪಾಧಿ ಪ್ರಿಯತ್ವಂ ಆನಂದ ಶಬ್ದ ಪ್ರವೃತ್ತಿ ನಿಮಿತ್ತಂ ಅಂತ ಒಂದು ಗಂಭೀರವಾದ ಶಬ್ದ ಬಳಸ್ತಾರೆ. ತುಂಬಾ ಸುಲಭ ಇದರ ಅರ್ಥ. ಶಬ್ದ ಕಠಿಣ ಅನ್ಸುತ್ತೆ ನಮಗೆ ಸಂಸ್ಕೃತದಲ್ಲಿ ಬಳಸೋದ್ರಿಂದ. ನಿರುಪಾಧಿ ಪ್ರಿಯತ್ವ ಇದೇ ಆನಂದ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಹೀಗೊಂದು ಶಬ್ದ ಬಳಸ್ತಾರೆ. ಇದಿರ್ಲಿ, ಇದಕ್ಕೇನ್ ಅರ್ಥ ಅಂದ್ರೆ ಇಷ್ಟೇ ಅರ್ಥ ಇದಕ್ಕೆ. ಈಗ ಒಬ್ರಲ್ಲಿ ಆನಂದ ಅಂತ ಶಬ್ದ ಬಳಸ್ತೀವಿ, ಬಳಸ್ಬೇಕಾದ್ರೆ ಒಂದು ಕಾರಣ ಬೇಕು. ಸುಮ್ನೆ ಆನಂದ ಅಂತ ಯಾರು ಹೇಳಲ್ಲ. ಈಗ ನಮಗ್ ದುಃಖ ನೋಡ್ಬಿಟ್ಟು ಇವ್ನು ತುಂಬಾ ಆನಂದ ಆಗ್ತಾ ಇದೆ ಅಂತಂದ್ರೆ ಮೂರ್ಖ ಅಂತಾರೆ. ಅವ್ನಿಗೆ ಆಗ್ತಾ ಇರೋದು ದುಃಖ, ನೀ ಬಳಸ್ತಾ ಇರೋದು ಆನಂದ. ಶಬ್ದ ಎಲ್ಲಿ ಬಳಸ್ಬೇಕು, ಯಾರಿಗ್ ಏನ್ ಆಗ್ತಾ ಇದೆಯೋ ಅದನ್ನ ನೋಡ್ಕೊಂಡ್ ಬಳಸ್ಬೇಕು. ಅವನು ಕಣ್ಣೀರ್ ಹಾಕ್ತಾನೆ ಇದ್ದಾನೆ, ಬಹಳ ದುಃಖ ಆಗೋಗಿದೆ, ಜೋರಾಗಿ ಕಿರ್ಚ್ತಾ ಇದ್ದಾನೆ, ನೋಡಿ ಎಷ್ಟು ಆನಂದ ಪಡ್ತಾ ಇದ್ದಾನೆ ಇವನು ಅಂತ ಅವನಿಗೆ ಹೇಳಿದ್ರೆ ಏನಂತಾರೆ ಜನ? ನೋಡಿ ಬೈತಾರೆ. ಅವ್ನ್ ದುಃಖ ಪಡ್ತಾ ಇದ್ರೆ ಆನಂದ ಪಡ್ತಾ ಇದ್ದಾನೆ, ಬಹಳ ಸಂತೋಷದಿಂದಾನೆ ಅಂತ ಹೇಳ್ತೀಯಲ್ಲ. ಅಂದ್ರೆ ಯಾವಾಗ್ಲೂ ಒಂದು ಶಬ್ದ ಒಂದ್ ಕಡೆ ಬಳಸ್ತೀವಿ ಅಂದ್ರೆ ಅಲ್ಲಿ ಇರ್ಬೇಕದ ವಸ್ತು. ಅಲ್ಲೊಂದು ವಸ್ತು ಏನೊಂದು ಕಾರಣ ಇದ್ರೆ, ಅವ್ನ್ ಕಣ್ಣೀರ್ ಹಾಕಿ ಬಹಳ ಜೋರಾಗಿ ಅಳ್ತಾ ಹೇಗೆಲ್ಲ ಶಬ್ದ ಮಾಡ್ತಾ ಇದ್ದಾನೆ ಅಂದ್ರೆ ಓ ಅವನಲ್ಲಿ ದುಃಖ ಇದೆ ಅಂತ ಅರ್ಥ. ದುಃಖಿ, ಅವನಲ್ಲಿ ದುಃಖ ಇದೆ ಅವನಿಗೆ ಅಂತ ಹೇಳ್ತೀವಿ. ಅದೇ ತುಂಬಾ ಸಂತೋಷದಿಂದ ಕುಡಿತಾ ಎಲ್ಲ ಮಾಡ್ತಾ ಇದ್ರೆ ಅವ್ನು ತುಂಬಾ ದುಃಖದಲ್ಲಿದ್ದಾನೆ ಅಂದ್ರೆ ಸಂಬಂಧವೇ ಇಲ್ಲ. ಹಾಗಾದ್ರೆ ನಾವು ಶಬ್ದ ಬಳಸ್ಬೇಕಾದ್ರೆ ಯೋಚಿಸಿ ಆ ಶಬ್ದ ಬಳಸ್ಲಿಕ್ಕೆ ಅಲ್ಲಿ ಯೋಗ್ಯತೆ ಇದೆಯಾ ಅಂತ ನೋಡ್ಕೊಂಡು ಬಳಸ್ಬೇಕು. ಹಾಗೆ ಇಲ್ಲಿ ಆನಂದ ಶಬ್ದವನ್ನ ದೇವರಲ್ಲಿ, ಅಂದ್ರೆ ದೇವರ ಆನಂದದಲ್ಲಿ ಮತ್ತೆ ನಮ್ಮ ಆನಂದದಲ್ಲಿ ನಾವು ಆನಂದ ಶಬ್ದ ಬಳಸ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಕಾರಣ ಬೇಕು. ಸುಮ್ನೆ ಕುದುರೆ ಹತ್ರ ಹೋಗ್ಬಿಟ್ಟು ಇದು ಹಸು ಹಸು ಅಂದ್ರೆ ತಪ್ಪಾಗತ್ತೆ. ಹಸುಗಿರೋ ಗಂಗೆ ತಗೊಲು ಅದು ಇದು ಎಲ್ಲಾ ಲಕ್ಷಣ ಇರ್ಬೇಕು ಆ ಕುದುರೆನಲ್ಲಿ, ಅದು ಯಾವ್ದು ಇಲ್ಲ. ಆ ಎಲ್ಲಾ ಲಕ್ಷಣ ಇಲ್ಲದೆ ಇರೋ ಕುದುರೆನ್ ತಗೊಂಡ್ ಬಂದ್ ಹಸು ಅಂದ್ರೆ, ಅಥವಾ ಹಸು ನೋಡ್ ಕುದುರೆ ಅಂದ್ರೆ ಹೇಗಾಗತ್ತೋ ಹಾಗೆ ದೇವರ ಆನಂದ ನೋಡಿ ನಾವು ಆನಂದ ಅಂತ ಹೇಳ್ತೀವಿ, ನಮ್ಮ ಆನಂದ ನೋಡಿ ನಾವು ಆನಂದ ಅಂತ ಕರಿತೀವಿ ಅಂದ್ರೆ ಅದರ ಲಕ್ಷಣ ಬೇಕು.
ಆನಂದ ಅಂತ ಎಲ್ಲಿ ಕರಿತೀವಿ ಅಂದ್ರೆ ನಿರುಪಾಧಿಪ್ರಿಯತ್ವ ಅಂತ ಒಂದು ಶಬ್ದ ಹಾಕ್ತಾರೆ. ನಿರುಪಾಧಿಪ್ರಿಯ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡೋದಿದ್ರೆ, ನಮ್ಗೆ ಪ್ರಿಯ ಪ್ರಿಯ ಅಂದ್ರೆ ಇಷ್ಟ ಅಂತ ಅರ್ಥ. ನಮ್ಗೆ ತುಂಬಾ ಪ್ರೀತಿ ಪಾತ್ರರು, ತುಂಬಾ ಪ್ರಿಯರು, ಪ್ರಿಯತಮ, ಪ್ರಿಯತರ ಅಂತೆಲ್ಲ ಹೇಳ್ತಾ ಇರ್ತೀವಿ. ತುಂಬಾ ನಮ್ಗೆ ಇದು ಸಾಮಾನ್ಯವಾಗಿ ಇಷ್ಟ. ಪ್ರಿಯತರ ತುಂಬಾ ಇಷ್ಟ, ಪ್ರಿಯತಮ ಅದರಷ್ಟು ನಮ್ಗೆ ಇನ್ಯಾವುದು ಇಷ್ಟ ಇಲ್ಲ ಅಷ್ಟು, ಹೀಗೆ ಹೇಳ್ತೀವಿ. ಇಲ್ಲಿ ಪ್ರಿಯ ಅನ್ನೋ ಶಬ್ದ ಬಳಸ್ತೀವಿ. ಪ್ರಿಯ ಅಂದ್ರೆ ತುಂಬಾ ಪ್ರೀತಿ ಪಾತ್ರ, ನಮ್ಗೆ ತುಂಬಾ ಇಷ್ಟವಾದದ್ದು ಅಂತ. ಇಷ್ಟ ಆಗೋದು ಜನರಿಗೆ ಹೇಗೆ, ಒಂದು ಇದರಿಂದ ಉಪಯೋಗ ಆಗ್ತಾ ಇದೆ ಅಂದ್ರೆ ಅದು ನಮ್ಗೆ ಇಷ್ಟ ಆಗತ್ತೆ. ನಮ್ಗದ್ ಏನು ಅದರಿಂದ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಇಷ್ಟ ಆಗಲ್ಲ, ಅದು ಪ್ರೀತಿ ಪಾತ್ರನೇ ಆಗಲ್ಲ. ಹಾಗಾದ್ರೆ ಇಷ್ಟ ಪಡ್ಲಿಕ್ಕೆ ಕಾರಣ ಅದರಿಂದ ಏನೋ ನಮಗ್ ಸಿಗತ್ತೆ, ಉಪಯೋಗ ಇದೆ ಅನ್ನೋದೊಂದು ಕಾರಣ. ಕೆಲವುದು ಇಷ್ಟ ಆಗತ್ತೆ, ಯಾಕೆ, ಅದಕ್ಕೇನು ಪ್ರಯೋಜನ ಇಲ್ಲ, ಅದರಿಂದ ಏನೂ ಸಿಗ್ಬೇಕಾಗಿಲ್ಲ, ಅದೇನೋ ನಮ್ಗೆ ಅದನ್ನ ಕಂಡ್ರೆ ಇಷ್ಟ ಅಷ್ಟೇ. ಹಾಗಾದ್ರೆ ಎರಡು ತರ, ಒಂದು ನಿರುಪಾಧಿಪ್ರಿಯ, ಇನ್ನೊಂದು ಸೋಪಾಧಿಪ್ರಿಯ ಅಂತ ಎರಡು ಶಬ್ದ. ಇದೇ ಅರ್ಥವನ್ನ ಹೇಳೋ ಶಬ್ದ ಅಷ್ಟೇ ಅದು. ಪ್ರಿಯ ಅಂದ್ರೆ ಇಷ್ಟವಾದ ವಸ್ತು, ನಿರುಪಾಧಿ ಅಂದ್ರೆ ಯಾವುದೇ ಉಪಾಧಿ ಇಲ್ಲದೆ, ಉಪಾಧಿ ಅಂದ್ರೆ ಕಾರಣ, ಏನೂ ನೆಪ ಇಲ್ಲದೆ, ಏನೂ ಪ್ರಯೋಜನ ಇಲ್ಲದೆ ನಿಮಗದು ಇಷ್ಟ ಅಂತ ಆದ್ರೆ ಅದು ನಿರುಪಾಧಿಪ್ರಿಯ ವಸ್ತು. ಇನ್ನು ಸೋಪಾಧಿಪ್ರಿಯ ವಸ್ತು, ನಿಮ್ಗೇನೋ ಒಂದು ಪ್ರಯೋಜನ ಅದರಿಂದ ಸಿಗತ್ತೆ ಅಂತ ನೀವು ಇಷ್ಟಪಡ್ತಾ ಇದ್ರೆ ಅಂಥ ವಸ್ತುವಿಗೆ ಸೋಪಾಧಿಪ್ರಿಯ ವಸ್ತು ಅಂತ ಕರಿತೀವಿ. ದೇವರ ಬಗ್ಗೆ ಇದೇ ಹೇಳೋದು. ದೇವರ ಬಗ್ಗೆ ಭಕ್ತನಿಗೆ ಯಾವ ರೀತಿ ಮನಸ್ಸಿನಲ್ಲಿ ಅಭಿಪ್ರಾಯ ಇರಬೇಕು, ದೇವರು ನಮಗ್ ತುಂಬಾ ಇಷ್ಟ, ಹೇಗೆ, ನಿರುಪಾಧಿಕ ಪ್ರಿಯ ಆಗ್ಬೇಕು. ಏನೋ ಅವನು ಕೊಡ್ತಾನ ನಮಗೆ ಅಂತ ನಾವು ಅವನನ್ನ ಇಷ್ಟ ಪಡೋದಲ್ಲ, ದೇವರು ಅಂತ ಅವನ್ ಇಷ್ಟ ಪಡ್ಬೇಕಷ್ಟೇ. ಅದು ಬಿಟ್ಟು ಅವನೇ ನಮ್ಗೆ ಇದೆಲ್ಲ ಸಿಗತ್ತೆ ಸಿಗತ್ತೆ ಅನ್ಕೊಂಡ್ ನಾವ್ ಇಷ್ಟ ಪಡ್ತಾ ಇದೀವಿ ಅಂದ್ರೆ ನಮಗೆ ದೇವರು ನಿರುಪಾಧಿಪ್ರಿಯ ಅಲ್ಲ. ಏನೋ ಒಂದು ಅವನಿಂದ ಉಪಾಧಿ ಸಿಗತ್ತೆ, ನಮ್ಗೆ ಪದವಿನೋ ಏನೋ ಲಾಭ ಆಗತ್ತೆ, ಆ ಲಾಭ ಆಗೋದ್ರಿಂದ ಅವನನ್ನ ನಾವು ಇಷ್ಟಪಡ್ತೀವಿ. ಆದ್ರಿಂದ ನಿರುಪಾಧಿ ಪ್ರಿಯ ಆಗಬೇಕು ದೇವರು. ಅದು ಎಲ್ಲ ಜ್ಞಾನಿಗಳಿಗೆ ಮಾತ್ರ, ಆಚಾರ್ಯರಿಗೆ ಮಾತ್ರ ಸಾಧ್ಯ ಅವೆಲ್ಲ, ಬ್ರಹ್ಮದೇವರಿಗೆ ಅವರಿಗೆಲ್ಲ ಸಾಧ್ಯ. ಬೇರೆಯವರೆಲ್ಲ ಸೋಪಾಧಿಕ ಪ್ರಿಯರಂತೆ, ಏನೋ ಮೋಕ್ಷ ಬೇಕು ಅಂತನಾದ್ರೂ ಭಗವಂತನ ಇಷ್ಟಪಡ್ತಾರಂತೆ. ಅಂದ್ರೆ ಮೋಕ್ಷ ಲಾಭ ಇದೆ, ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯನೆಲ್ಲ ಬಯಸ್ತೀವಿ ನಾವು. ಅಂತೂ ನಾವೆಲ್ಲ ಭಗವಂತನ ಇಷ್ಟಪಡೋದಕ್ಕೆ ಒಂದು ಕಾರಣ ಇದೆ, ಅವ್ರಿಗೆ ಯಾರಿಗೂ ಕಾರಣ ಇಲ್ಲ, ದೊಡ್ಡವರಿಗೆ, ಅದು ಆಚಾರ್ಯರಿಂದ ಹಿಡಿದು. ಅಂತೂ ಸೋಪಾಧಿಕ ಪ್ರಿಯ, ನಿರುಪಾಧಿ ಪ್ರಿಯ ಅನ್ನೋ ಶಬ್ದಗಳಿಗೆ ಇದರ್ಥ. ಈಗ ಪ್ರಸ್ತುತ ಏನ್ ಬೇಕು ನಮ್ಗೆ ಅಂದ್ರೆ ಆನಂದ ಇದೆಯಲ್ಲ. ನೀವು ಆನಂದ ಯಾಕೆ ಇಷ್ಟಪಡ್ತೀರಿ? ಈಗ ನಾವೇನೋ ಪುಸ್ತಕ ಇಷ್ಟಪಡ್ತಾ ಇದೀವಿ, ಭಾಗವತ ಇಷ್ಟಪಡ್ತೀವಿ, ಸುಧಾ ಇಷ್ಟಪಡ್ತೀವಿ, ಯಾಕೆ, ಏನು ಎಷ್ಟು ವಿಷಯ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಭಾಗವತದಲ್ಲಿ, ತುಂಬಾ ಸುಧಾದಲ್ಲಿ ಬಹಳ ವಿಷಯ ಹೇಳಿದ್ದಾರೆ. ಇದೆಲ್ಲ ವಿಷಯ ಜ್ಞಾನ ಬೇಕು ನಮ್ಗೆ, ಈ ವಿಷಯ ತಿಳ್ಕೊಳ್ಬೇಕು. ತಿಳಿಲಿಕ್ಕೋಸ್ಕರ ನಮ್ಗೆ ಈ ಪುಸ್ತಕ ಇಷ್ಟ. ಈ ಪುಸ್ತಕ ಇಲ್ಲದೆ ಆದ್ರೆ ನಮ್ಗೆ ಜ್ಞಾನ ಬರಲ್ಲ. ಹಾಗಾದ್ರೆ ಜ್ಞಾನ ಬರ್ಬೇಕು ಅಂದ್ರೆ ಈ ಪುಸ್ತಕ ಓದ್ಲೇಬೇಕು. ಹಾಗಾದ್ರೆ ಪುಸ್ತಕ ನಿಮ್ಗೆ ಯಾಕೆ ಇಷ್ಟ? ಅದರಿಂದ ಜ್ಞಾನ ಬರುತ್ತೆ, ಅದರಿಂದ ನಮ್ಗೆ ಇಷ್ಟ. ಮುಂದೆ ಏನೋ ಒಂದು ಹಣ್ಣು ಇಟ್ಟಿದ್ವಿ, ಹಣ್ಣು ಯಾಕೆ ಇಷ್ಟ? ಅದನ್ನ ನಾವು ತಿಂದ್ರೆ ನಮ್ಗೆ ತೃಪ್ತಿ ಆಗತ್ತೆ, ಹಸಿವು ಹೋಗತ್ತೆ. ಆಹಾರ ಯಾಕೆ ಇಟ್ಟಿದೀವಿ? ಹಸಿವು ಹೋಗ್ಲಿಕ್ಕೆ. ಹಾಗಾದ್ರೆ ಯಾವುದೇ ವಸ್ತು ತಗೊಂಡು ಅದರಿಂದ ಏನೋ ಒಂದು ಪ್ರಯೋಜನ ಇರೋದ್ರಿಂದ ನಾವು ಅದನ್ನ ಇಷ್ಟಪಡ್ತಾ ಹೋಗ್ತೀವಿ. ಪವಮಾನ ಹೋಮ, ಏನೇನೋ ಹೋಮ ಮಾಡಿಸ್ತೀವಿ, ಯಾಕೆ? ಅದ್ರ ನಮ್ಗೆ ಏನೋ ಒಂದು ಫಲ ಸಿಗತ್ತೆ, ಆ ಫಲ ಬೇಕು ನಮ್ಗೆ. ಅದೇ ಪವಮಾನ ಹೋಮ ತುಂಬಾ ಇಷ್ಟ ನಮ್ಗೆ, ಯಾಕೆ? ಅದು ಮಾಡಿಸ್ದಾಗೆಲ್ಲ ಒಳ್ಳೇದಾಗ್ತಾ ಇದೆ. ಹಾಗಾದ್ರೆ ಸೋಪಾಧಿಕ ಪ್ರಿಯತ್ವ ಎಲ್ಲಾ ಕಡೆ ಇದೆ, ನಿರುಪಾಧಿ ಪ್ರಿಯತ್ವ ಎಲ್ಲೂ ಇಲ್ಲ. ಆದರೆ ಒಂದು ಕಡೆ ಜನರು ಕೂಡ, ನಾವು ನೀವು ಎಲ್ರು ಕೂಡ, ಎಲ್ರು ಒಂದನ್ ಮಾತ್ರ ಬೇರೆದಕ್ಕೆ ಇಷ್ಟ ಪಡೋದೇ ಇಲ್ವಂತೆ, ಅದನ್ನ ಅದಕ್ಕಾಗಿಯೇ ಇಷ್ಟ ಪಡ್ತೀವಿ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಈ ಮೆಸೇಜ್ ಹಾಕಿದಾರೆ. ಈ ಲೈನ್ಗಳು ನಿಮ್ಗೆ ಎಲ್ಲಿ ಸಿಗತ್ತೆ ಅಂದ್ರೆ, ನಿನ್ನೆ ದಿವಸ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿಯಲ್ಲಿ ಕೊನೆಯ ಭಾಗದಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಆ ಕೊನೆಯ ಭಾಗದಲ್ಲಿ 3 ಲೈನ್ ಇದೆ, ಆ 3 ಲೈನಿನ ವಿವರಣೆ ಮಾಡ್ತಾ ಇದ್ದೀನಿ ಈಗ. ಅಂತೂ ಈ ನಿರುಪಾಧಿ ಪ್ರಿಯತ್ವ ಏನಿದೆ, ಈ ನಿರುಪಾಧಿ ಪ್ರಿಯತ್ವ ನಮಗೂ ಇದೆಯಂತೆ, ನಾವು ಅಂತದ್ದನ್ನ ಇಷ್ಟಪಡ್ತೀವಂತೆ. ನಮ್ಗೆ ಅದರಿಂದ ಪ್ರಯೋಜನ ಏನಿಲ್ಲ, ಬೇರೆ ಪ್ರಯೋಜನ ಬೇಕಾಗಿಲ್ಲ, ನಮಗೆ ಅದು ಅದಕ್ಕಾಗಿಯೇ ಬೇಕು. ಈಗ ನಾವೆಲ್ಲ ತಾಯಿಯನ್ನ ಇಷ್ಟಪಡ್ತೀವಿ, ಯಾಕೆ? ಅವಳು ಏನೋ ಕೊಡ್ತಾಳೆ ನಮ್ಗೆ. ತಂದೆನ ಇಷ್ಟಪಡ್ತೀವಿ, ಯಾಕೆ? ನಮ್ಗೆ ಅವ್ರಿಂದ ಏನೋ ಸಿಗತ್ತೆ ಅಂತ. ಆಸ್ತಿನೋ ಪಾಸ್ತಿನೋ ಇರ್ಬೋದು, ಈ ತರನೂ ಯೋಚನೆ ಮಾಡ್ತಾರೆ. ಅಂತೂ ಏನೋ ಸಿಗತ್ತೆ, ಆದ್ರಿಂದ ಒಬ್ಬರನ್ನ ಇಷ್ಟಪಡ್ತೀವಿ ನಾವು. ಆದ್ರೆ ನಮ್ಮಂಥ ಮನುಷ್ಯರು ಕೂಡ ಒಂದನ್ನ ಇಷ್ಟಪಡ್ತೀವಿ, ಆದ್ರೆ ಮತ್ತೊಂದಕ್ಕೆ ಅದನ್ನ ಇಷ್ಟ ಪಡಲ್ಲ. ಅದೇ ಬೇಕು ನಮ್ಗೆ ಅಂತ, ಅದಕ್ಕೋಸ್ಕರ ನಾವು ಇಷ್ಟ ಪಡ್ತೀವಿ ಅಂತ. ಅದ್ ಯಾವ ವಸ್ತು ಅಂತಂದ್ರೆ ಸುಖ, ಆನಂದ. ನೀರ್ ಕುಡಿತೀವಿ, ಬಾಯಾರಿಕೆ ಇತ್ತು, ನೀರ್ ಕುಡಿದ್ವಿ, ಬಾಯಾರಿಕೆ ಹೋಯ್ತು. ಬಾಯಾರಿಕೆ ಹೋದ್ಮೇಲೆ ಏನಾಗತ್ತೆ? ಆನಂದ ಆಯ್ತಪ್ಪ, ಸುಖ ಆಯ್ತು ಈಗ ಅಂತ ಹೇಳ್ತೀವಿ. ಸುಖ ಯಾವ್ದಕ್ ಬೇಕು ನಿಮ್ಗೆ? ಸುಖ ಸುಖಕ್ಕಾಗಿ ಬೇಕು. ಆನಂದ ಯಾಕೆ ಬೇಕು? ಮತ್ತೊಂದೇನೋ ಪಡಿಲಿಕ್ಕ? ಆನಂದಕ್ಕೆ ಬೇಕಷ್ಟೇ. ಆನಂದ ಲಾಸ್ಟ್, ಅದ್ರ ಮೇಲೆ ಆನಂದವನ್ನ ಇನ್ನೇನೋ ಪಡೆಯೋದಕ್ಕೋಸ್ಕರ ಆನಂದ ಬೇಕು ಅಂತ ಯಾರು ಹೇಳಲ್ಲ ಮನುಷ್ಯರು. ನಮಗೆ ಸುಖ ಆಯ್ತು, ಆನಂದ ಆಯ್ತು ಅಷ್ಟೇ, ಅದೇ ಅಂತಿಮ. ಇನ್ನೊಂದು ಪಡಿಲಿಕ್ಕೆ ನಮಗೆ ಸುಖ ಅಂತಿಲ್ಲ.
ಅದೇ ಯಾಗ ಮಾಡಿದ್ರೆ ಇನ್ನೊಂದು ಫಲ ಪಡಿಲಿಕ್ಕೆ ಯಾಗ ಮಾಡ್ತೀರಿ, ಜಪ ಮಾಡ್ತೀರಿ, ಜಪ ಮಾಡಿದ್ರು ಅದೇನೋ ಇನ್ನೊಂದು ಫಲವನ್ನ ಅಪೇಕ್ಷಿಸ್ಕೊಂಡ್ ಮಾಡ್ತೀವಿ. ಆದ್ರೆ ಸುಖ ಬೇಕು ಅನ್ನೋದು ಇನ್ನೊಂದೇನೋ ಸಿಗ್ಲಿಕ್ಕೋಸ್ಕರ ಸುಖ ಬೇಕು ಅಂತ ಯಾವ ಮನುಷ್ಯನು ಬಯಸಲ್ಲ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಆನಂದ, ಸುಖ ಅಂತ ಏನೇನು, ಸಂತೋಷ ಅಂತ ಏನೇನ್ ಕರಿತೀವಿ, ಸಂತೋಷಕ್ಕಾಗೇ ಬೇಕು ನಮ್ಗಷ್ಟೇ, ಸಂತೋಷ ಇನ್ನೊಂದಕ್ ಬೇಕಾಗಿಲ್ಲ. ಅಂತೂ ಹೀಗೆ ಆನಂದ, ಸುಖ, ಸಂತೋಷ ಈ ಎಲ್ಲಾ ಶಬ್ದಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಮನುಷ್ಯರಿಗೆ ನೇರವಾಗಿ ಅದು ಬೇಕು ಅಂತ ಇಷ್ಟಪಡೋರು ಜನ ಹೊರತು ಇನ್ನೊಂದಕ್ಕೆ ಇಷ್ಟಪಡೋರಲ್ಲ ಆನಂದನ. ಇದು ದೇವರಿಗೂ ಹೌದು, ಮನುಷ್ಯರಿಗೂ ಹೌದು. ಯಾಕೆ? ದೇವರಲ್ಲಿ ಆನಂದ ಇದೆ, ಅವನು ಯಾವಾಗಲೂ ಆನಂದ ಇದೆ, ಸ್ವರೂಪ ಆನಂದ, ತನ್ನಲ್ಲೇ ಆನಂದ ಅನುಭವಿಸ್ತಾ ಇದ್ದಾನೆ. ಆನಂದ ಯಾಕೆ? ಇನ್ನೊಂದು ಆನಂದಕ್ಕ ಇಲ್ಲ, ಆನಂದ ಆನಂದಕ್ಕಷ್ಟೇ. ನಮ್ಮಲ್ಲೂ ಆನಂದ ಆಗತ್ತೆ, ಒಬ್ಬರನ್ನ ಬೈದಾಗ್ಲೂ ಆನಂದ ಆಗ್ಬೋದು ನಮ್ಗೆ, ಅಂತೂ ಆನಂದ ಆಯ್ತು. ಆನಂದ ಯಾಕೆ? ಆನಂದಕ್ಕಷ್ಟೇ, ಇನ್ನೇನು ಕಾರಣ ಇಲ್ಲ. ನಿರುಪಾಧಿಪ್ರಿಯ, ಮತ್ತೊಂದರ ಪ್ರಯೋಜನನೋ ಮತ್ತೊಂದು ಅಪೇಕ್ಷೆ ಇಟ್ಟುಕೊಳ್ಳದೆ ಇರುವಂತಹ ಪ್ರೀತಿ ಪಾತ್ರ ವಸ್ತು ಅಂದ್ರೆ ಅದು ಒಂದೇ, ಎಲ್ಲರಿಗೂ ಕೂಡ ಇರೋದು, ಅದು ಆನಂದ. ಹಾಗಾದ್ರೆ ನಿರುಪಾಧಿಪ್ರಿಯತ್ವ, ಈ ಆನಂದ ಅದು ದೇವರ ಆನಂದದಲ್ಲೂ ಇದೆ ಈ ತರ ವಿವರಣೆ, ನಮ್ಮ ಆನಂದದಲ್ಲೂ ಇದೆ. ಹಾಗಾಗಿ ದೇವರಲ್ಲೂ ಆನಂದ ಶಬ್ದವನ್ನ ದೇವರ ಆನಂದದಲ್ಲೂ ಆನಂದ ಶಬ್ದ ಬಳಸ್ತೀವಿ. ಈ ನಮಗ ಆನಂದ ಆದ್ರೆ ಅದನ್ನು ಆನಂದ ಅಂತಾನೆ ಕರಿತೀವಿ ಅಂತ. ಇಷ್ಟು ಇದರ ವಿವರಣೆ. ಅಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ 2 ಲೈನಿನ ವಿವರಣೆ ಮಾಡಿದ್ದೀನಿ. ಕೊನೆಗೆ ಆ ಶ್ಲೋಕ ಕೊಟ್ಟಿದ್ದಾರೆ. ವಿದ್ವದ್ ವ್ಯುತ್ಪತ್ತಿ ತೋಪಿಚ ತೈಸ್ತೈ ಶಬ್ದೈಶ್ಚ ಭಣ್ಯಂತೆ ಯುಜ್ಯತೆ ಚೋಪದೇಶತಃ ಅಂತ ಕೊಟ್ಟಿದ್ದಾರೆ. ಅದ್ರ ಮುಂದೆನೂ ಕೂಡ ಬರುತ್ತೆ ನಮಗೆ ಮುಂದೆ ಸುಧಾ ಭಾಗದಲ್ಲಿ. ಹಾಗಾದರ ವಿವರಣೆ ನೋಡೋಣ. ಅದರ ಹಿಂದಿನ ಲೈನ್ಗಳು 2 ಇದೆಯಲ್ಲ, ಅಲ್ಲಿ ಗಮನಿಸಿ. ನಿರುಪಾಧಿಪ್ರಿಯತ್ವಾದಿ ರೂಪ ಆನುಕೂಲ್ಯಾದೇಹ ಪ್ರವೃತ್ತಿ ನಿಮಿತ್ತಸ್ಯ ಅಂತ ಶುರು ಮಾಡಿ ಕೊನೆಗೆ ಆನಂದಾದಿ ಶಬ್ದ ಪ್ರವೃತ್ತಿ ಉಪಪತ್ತಿ ಅಂತ ಹೇಳಿದೆ. ಎಲ್ಲ ಶಬ್ದ ತುಂಬಾ ಕಠಿಣ ಅನ್ನಿಸ್ಬೋದು, ಅದರ ಅಭಿಪ್ರಾಯ ಇಷ್ಟು. ಈ ವಿಷಯ ಈ 2-3 ಪಂಕ್ತಿಗಳಿಂದ ಹೇಳೋದು ಇಷ್ಟು ವಿಷಯ, ಇದು ನಮ್ಮ ತಲೆಗೆ ಬರ್ಬೇಕು. ಇಷ್ಟಾದ್ಮೇಲೆ ಒಂದೇ ಒಂದು ಶಬ್ದ ಪರಿಚಯ ಮಾಡಿ ಹೋಗ್ತೀನಿ. ಒಂದು ಕಠಿಣ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಒಂದು ಶಬ್ದ ಬಳಸ್ತಾರೆ. ಪ್ರವೃತ್ತಿ ನಿಮಿತ್ತ. ಪ್ರವೃತ್ತಿ ಅಂದ್ರೆ ಗೊತ್ತಿರತ್ತೆ ನಮ್ಗೆ, ನಾವು ತುಂಬಾ ಹಸಿವಾಗಿರತ್ತೆ, ಅವಾಗ ಸಹಜವಾಗಿ ತಟ್ಟೆಯಲ್ಲಿ ಹಾಕೊಂಡು ಪ್ರವೃತ್ತಿ ಮಾಡ್ತೀವಿ. ಏನಕ್ಕೆ? ತಿನ್ಲಿಕ್ಕೆ ಪ್ರವೃತ್ತಿ ಮಾಡ್ತೀವಿ. ಸರಿ, ತಿನ್ಲಿಕ್ಕೆ ಯಾಕೆ ಪ್ರವೃತ್ತಿ ಮಾಡಿದ್ರೆ? ಆ ಪ್ರವೃತ್ತಿಗೆ ಕಾರಣ ಏನು? ನಿಮಿತ್ತ. ಕಾರಣ ಏನು? ಅಯ್ಯೋ ಹಸಿವಾಯ್ತು, ಅದಕ್ಕೆ ನಾವು ತಿನ್ಬೇಕು ಅಂತ ಹೋದ್ವಿ ಅಂತ ನಾವ್ ಹೇಳ್ತೀವಿ. ಅದನ್ನೇ ಪ್ರವೃತ್ತಿ ನಿಮಿತ್ತ. ಭೋಜನದಲ್ಲಿ ಯಾಕೆ ಪ್ರವೃತ್ತಿ ಮಾಡಿದ್ರೆ? ಅದಕ್ಕೆ ಕಾರಣ ಉಂಟು, ಹಸಿವಾಗ್ತಾ ಇದೆ ಅದಕ್ಕೋಸ್ಕರ. ಹಾಗಾದ್ರೆ ಪ್ರವೃತ್ತಿ ನಿಮಿತ್ತ ಬಹಳ ಮುಖ್ಯ. ಈಗ ನಾವು ಭಾಗವತ ಕೇಳ್ತೀವಿ, ಭಾಗವತ ಕೇಳೋದಕ್ಕೆ ಪ್ರವೃತ್ತಿ ಮಾಡಿದ್ವಿ. ಅಥವಾ ಪಾಠ ಪ್ರವಚನಗಳನ್ನ ಕೇಳೋದಕ್ಕೆ ನಾವು ಪ್ರವೃತ್ತಿ ಮಾಡ್ತಾ ಇದೀವಿ. ಏನಕ್ಕೆ? ಪ್ರವೃತ್ತಿ ನಿಮಿತ್ತ ಏನು ಅಂತ ನಾವು ಸಾಮಾನ್ಯವಾಗಿ ಮಾತನಾಡೋದಿದೆ. ಅಂದ್ರೆ ಯಾವ್ದಾರೊಂದು ವಿಷಯದಲ್ಲಿ ತುಂಬಾ ಆಸಕ್ತಿ ಇದ್ರೆ ಅದ್ರಲ್ಲಿ ನಾವು ಮುಂದುವರಿತಾ ಇದ್ರೆ ಏನ್ ಪ್ರವೃತ್ತಿ ನಿಮಿತ್ತ ಏನಿರ್ಬೋದು? ಯಾಕೆ ಈ ವ್ಯಕ್ತಿ ಅಲ್ಲಿ ಜಾಸ್ತಿ ಹೋಗ್ತಾ ಇದ್ದಾನೆ, ಏನಾರು ಇರ್ಬೋದು ಆ ಪ್ರಯೋಜನ ಅಂತ. ಆತರ ಏನ್ ಮಾತಾಡ್ತೀವಿ ಅದನ್ನ ಪ್ರವೃತ್ತಿ ನಿಮಿತ್ತಂ ಕಿಂ ಅಂತ ಕೇಳೋ ಧಾಟಿ ಅದು. ಪ್ರವೃತ್ತಿ ನಿಮಿತ್ತ ಏನು ಅಂತ. ಹಾಗೆ ಇಲ್ಲಿ ಶಬ್ದ ಬಳಸಲಿಕ್ಕೂ ಕೂಡ ಪ್ರವೃತ್ತಿ ನಿಮಿತ್ತ ಬೇಕು. ಅಂದ್ರೆ ಇವ್ ನೋಡ್ಬಿಟ್ಟು ತುಂಬಾ ಬುದ್ಧಿವಂತ ಅಂತ ಸುಮ್ನೆ ಶಬ್ದ ಪ್ರವೃತ್ತಿ ಮಾಡಲ್ಲ, ಶಬ್ದ ಹೇಳಲ್ಲ ನಾವು. ಯಾಕೆ? ತುಂಬಾ ಬುದ್ಧಿವಂತ ಆಗ್ಬೇಕು, ನಾವು ಅಷ್ಟು ಯೋಗ್ಯತೆ ಇರ್ಬೇಕು, ಅಷ್ಟೆಲ್ಲ ಇದ್ರೆ ಮಾತ್ರ ಅವನನ್ನ ಕರಿತೀವಿ. ಪ್ರವೃತ್ತಿ ನಿಮಿತ್ತ ಬಹಳ ಮುಖ್ಯ. ಸುಮ್ನೆ ಒಂದ್ ಕಡೆ ನಾವ್ ಯಾರು ಪ್ರವೃತ್ತಿ ಮಾಡಲ್ಲ, ಏನೋ ಒಂದು ನಿಮಿತ್ತ ಕಾರಣ ಇದ್ರೆ ಮಾತ್ರ ಪ್ರವೃತ್ತಿ ಮಾಡ್ತೀವಿ. ಈ ಅರ್ಥದಲ್ಲಿ ಪ್ರವೃತ್ತಿ ನಿಮಿತ್ತ ಅನ್ನೋ ಒಂದು ಶಬ್ದ ಬಂದಿದೆ. ಈ ಪ್ರವೃತ್ತಿ ನಿಮಿತ್ತ ಪ್ರತಿಯೊಂದು ಶಬ್ದಗಳಿಗೆ ಬೇಕು. ಈಗ ದೇವರನ್ನ ಸರ್ವಜ್ಞ ಅಂತ ಕರಿತೀವಿ, ಎಲ್ಲಾ ತಿಳ್ಕೊಂಡಿರೋನು ಅಂತ. ಯಾಕೆ ಕರಿತೀರಿ ಸರ್ವಜ್ಞ ಅಂತ? ಸರ್ವಜ್ಞ ಶಬ್ದವನ್ನ ಅವನಲ್ಲಿ ಯಾಕೆ ಬಳಸ್ತೀರಿ? ಅದಕ್ಕೆ ಕಾರಣ ಏನು? ಪ್ರವೃತ್ತಿ ನಿಮಿತ್ತ ಏನು ಅಂತ ಕೇಳಿದ್ರೆ ಅವನು ಎಲ್ಲಾ ತಿಳ್ಕೊಂಡಿದ್ದಾನೆ, ವೇದವಾಕ್ಯ ಎಲ್ಲ ಹೇಳ್ತಾರೆ, ಅದಕ್ಕೆ ಅವನು ಸರ್ವಜ್ಞ. ಸರಿ, ಪ್ರವೃತ್ತಿ ನಿಮಿತ್ತ ಗೊತ್ತಾಯ್ತು. ಹಸುವನ್ನ ಹಸು ಅಂತ ಯಾಕೆ ಕರಿತೀವಿ? ಅಲ್ಲಿ ಪ್ರವೃತ್ತಿ ನಿಮಿತ್ತ ಇದೆ. ಅದನ್ನ ಹಸು ಅಂತ ಕರೀಲಿಕ್ಕೆ ಒಂದು ಬೇಕಾದ ಒಂದು ಕಾರಣ ಇದೆ, ಧರ್ಮ ಇದೆ ಅಂತ. ಇಷ್ಟು ಈ ಪ್ರವೃತ್ತಿ ನಿಮಿತ್ತ ಅನ್ನೋ ಶಬ್ದದ ಅರ್ಥ. ಇದು ತುಂಬಾ ಎಷ್ಟೋ ವರ್ಷಗಟ್ಲೆ ಓದಿದ್ರು ಕೂಡ ಕೆಲವ್ರಿಗೆ ಗೊತ್ತಾಗ್ತಾ ಇರಲ್ಲ. ಇದೇನ್ ಪ್ರವೃತ್ತಿ ನಿಮಿತ್ತ ಅರ್ಥನೇ ಹೇಳಿಕ್ಕೆ ಕಷ್ಟ ಆಗ್ಬಿಡತ್ತೆ. ಅದನ್ನ ಪ್ರವೃತ್ತಿ ನಿಮಿತ್ತ ಶಬ್ದದ ಬಗ್ಗೆ ತುಂಬಾ ಎಚ್ಚರ ಇರ್ಬೇಕು. ಶಾಸ್ತ್ರ ಓದೋರ್ಗೆ ತುಂಬಾ ಸಮಸ್ಯೆ ಆಗತ್ತೆ. ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಬಳಸಿದಾಗ ಏನು ಅಂತಾನೆ ಗೊತ್ತಾಗಲ್ಲ ಎಷ್ಟೋ ಬಾರಿ. ಆದ್ರೆ ತುಂಬಾ ಸುಲಭ. ಶಬ್ದ ಪ್ರವೃತ್ತಿ ನಿಮಿತ್ತ, ಅದು ಎಲ್ಲಾ ಕಡೆ ಪ್ರವೃತ್ತಿ ನಿಮಿತ್ತ ಅಂದ್ರೆ ಇಷ್ಟೇ ಅರ್ಥ. ಅದನ್ನ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಬಳಸ್ತಾ ಇರ್ತಾರೆ ಸಾಮಾನ್ಯ, ಅದಕ್ಕೆ ಇಷ್ಟರ್ಥ. ಇದಾದ ಮೇಲೆ ಮುಂದಿನ ಸುಧಾಮೂಲಕ್ ಬರೋಣ. 84ನೆಯ ಸುಧಾಮೂಲ. ಇದು ಅರೂಪಾಧಿಕರಣ ಮುಕ್ತಾಯನೇ ಆಗೋಯ್ತು. ತುಂಬಾ ಚಿಕ್ಕ ಅಧಿಕರಣ, ಅದು ತುಂಬಾ ಸೊಗಸಾದ ಅಧಿಕರಣ. ಈ ಪ್ಯಾರ ಮುಗಿದ್ರೆ ಈ ಅರೂಪಾಧಿಕರಣ ಮುಗೀತು. ಮುಂದೆ ವೃದ್ಧಿ ಹ್ರಾಸ ಅಧಿಕರಣ ಅಂತ ಹೊಸ ಅಧಿಕರಣ ಶುರು ಆಗುತ್ತೆ. ವೃದ್ಧಿ ಹ್ರಾಸ ಅಂತ ಅದ್ರ ಹೆಸರು. ವೃದ್ಧಿ ಅಂದ್ರೆ ಅಭಿವೃದ್ಧಿ ಮೇಲಕ್ಕೆ, ಹ್ರಾಸ ಅಂದ್ರೆ ಕಡಿಮೆ ಆಗೋದು. ಏನ್ ಹೇಳ್ತಾರೆ ವೃದ್ಧಿ ಹ್ರಾಸ ಅಂತ ಮುಂದಿನ ಅಧಿಕರಣದಲ್ಲಿ ಗೊತ್ತಾಗತ್ತೆ.
ಈ ಅಧಿಕರಣದಂತೂ ಅರೂಪ, ರೂಪ ಇದೆಯೋ ಇಲ್ವೋ ದೇವರಿಗೆ ಅಂತ ಒಂದು ಚರ್ಚೆ. ಈ ಚರ್ಚೆಯಲ್ಲಿ ಇವಾಗ ಏನು ಹೊಸ ಚರ್ಚೆ ತೆಗಿತಾರೆ ಅಂದ್ರೆ, ಕೊನೆಗೆ ಒಪ್ಕೊಂಡ್ಬಿಟ್ಟಿದ್ದೇವೆ ನಾವು, ದೇವರಿಗೊಂದು ರೂಪ ಇದೆ, ನಮ್ಮಂಥ ರೂಪ ಅಲ್ಲ, ವಿಲಕ್ಷಣ ರೂಪ, ಎಲ್ಲ ಒಪ್ಪಾಯ್ತು. ಈಗ ಇದಾದ್ಮೇಲೆ ಇಲ್ಲಿ ಸೂತ್ರ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಆ ಮಧ್ವಾಚಾರ್ಯರು ವಿವರಣೆ ಮಾಡಿರೋ ಕ್ರಮ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಮಾಡಿರೋ ಕ್ರಮ ವ್ಯತ್ಯಾಸ ಇದೆ. ಈಗ 1 2 3 ಅಂತ ಇರ್ಬೇಕು ಕ್ರಮ. ಮೊದಲನೇ ಸೂತ್ರ, ಎರಡನೇ ಸೂತ್ರ, ಮೂರನೇ ಸೂತ್ರ. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ಮೊದಲನೇ ಸೂತ್ರ ಇರೋದು ಮುಂದಿನ ಸೂತ್ರ ಎಲ್ಲೋ ಹಾಕ್ಬಿಡೋದು, 1 3 2 ಅಂತೆಲ್ಲ ಮಾಡ್ಬಿಡೋದು. ಈ ತರ ಮಧ್ವಾಚಾರ್ಯರು ಸುಮಾರು ಸಲ ಕ್ರಮ ವ್ಯತ್ಯಾಸ ಮಾಡ್ತಾರೆ. ಅದು ಸೂತ್ರ ಏನ್ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ಸೂತ್ರ ವಿವರಣೆ ಮಾಡ್ಬೇಕಾದ್ರೆ ಅಲ್ಲೇ ಮಾಡ್ಬೇಕು ತಾನೆ. ಮೊದಲನೇ ಸೂತ್ರ ಇದ್ದಲ್ಲೇ ಮೊದಲನೇ ಸೂತ್ರದ ಅರ್ಥ ಹೇಳ್ಬೇಕು, ಎರಡನೇದಿದ್ದಾಗಲೇ ಅಲ್ಲೇ ಅರ್ಥ ಹೇಳ್ಬೇಕು. ಅದು ಬಿಟ್ಟು ಏನ್ ಮಾಡ್ತಾರೆ, ಎರಡನೇ ಸೂತ್ರ ತಗೊಂಡು ಮೂರನೇ ಸೂತ್ರ ಸ್ಥಾನಕ್ಕೆ ಹಾಕೋದು, ಮೂರನ್ನು ಎರಡಕ್ಕೆ ಹಾಕೋದು, ಹೀಗೆಲ್ಲ ಮಾಡ್ತಾರೆ ಆಚಾರ್ಯ ವಿವರಣೆ. ಏನಕ್ಕೆ, ಕಾರಣ ಏನು ಅಂತ ಒಂದು ಪ್ರಶ್ನೆ ಇಲ್ಲಿದೆ. ಯಾಕಂದ್ರೆ ಈಗ ಏನ್ ಮಾಡಿದ್ರು ಇವರು, ನನ್ವೇತದ ಅಧಿಕರಣಂ ಅಂತ ಜಯತೀರ್ಥರು ತಾವು ಪ್ರಶ್ನೆ ಮಾಡ್ಕೊಡ್ತಾರೆ. ಇದು ಬಹಳ ಕಷ್ಟ, ಇದು ಸೊಗಸಾದ ಜಯತೀರ್ಥರ ಒಂದು ಪ್ರಶ್ನೆ ಉತ್ತರಗಳು. ಜಯತೀರ್ಥರ ಕೊಡುಗೆ ಅಂದ್ರೆ ಇದು. ಈಗ ನಮಗೆ ನೇರವಾಗಿ ನೋಡಿದ್ರೆ ಗೊತ್ತಾಗಲ್ಲ. ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಶ್ಲೋಕ ಬರೆದಿದ್ದಾರೆ, ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ, ಬ್ರಹ್ಮಸೂತ್ರಗಳಿಗೆ ಮುಕ್ತಾಯ ಆಗೋಯ್ತು. ಆದ್ರೆ ಇದಾದ್ಮೇಲೆ ಈ ಪ್ಯಾರ ಇದೆಯಲ್ಲ, ಇದು ಜಯತೀರ್ಥರ ಪಾಂಡಿತ್ಯಕ್ಕೆ ದ್ಯೋತಕ. ಅವ್ರು ಎಷ್ಟು ಪಾಂಡಿತ್ಯ ಇದೆ ಅನ್ಲಿಕ್ಕೆ. ಇದು ಬ್ರಹ್ಮಸೂತ್ರ ಗಮನಿಸಿದ್ದಾರೆ, ಮಧ್ವಾಚಾರ್ಯ ವಿವರಣೆ ಕೊಟ್ಟಿದ್ ಬೇರೆ ತರ ಆಗೋಯ್ತು, ಸರಿ ಇಲ್ವಲ್ಲ ಅಂತ ಅವರೇ ಆಕ್ಷೇಪ ಮಾಡ್ತಾರೆ. ಸರಿ ಇಲ್ವಲ್ಲ ಇದು ಅಂತ ಮಾಡ್ಕೊಂಡು, ಇಲ್ಲ ಇಲ್ಲ ಇದು ತುಂಬಾ ಚೆನ್ನಾಗಿದೆ ಅಂತ ಕೊನೆಗೆ ಉತ್ತರ ಕೊಡ್ತಾರೆ ಜಯತೀರ್ಥರು. ಅದು ಬಹಳ ಸೊಗಸು. ಪ್ರಶ್ನೆ ಏನಿದೆ ಇಲ್ಲಿ ಅಂದ್ರೆ, ನಮ್ಗೆ ಬ್ರಹ್ಮಸೂತ್ರ ಪಾರಾಯಣ ಮಾಡ್ತಾ ಇದ್ರೆ ತಕ್ಷಣ ಪ್ರಶ್ನೆ ಬಂದ್ಬಿಡತ್ತೆ, ಇದು ಏನೋ ಇಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಆಚಾರ್ಯರು ಅಂತ. ನಮ್ಗೆ ಬ್ರಹ್ಮಸೂತ್ರ ಪಾರಾಯಣ ಮಾಡೋದು ಇಲ್ಲಿ ತಂಗ ಬರೋದೇ ಇಲ್ಲ. ಇದು 3ನೇ ಅಧ್ಯಾಯ. ನಾವೆಲ್ಲ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಒಂದು ಈಕ್ಷತೆ ನಾಶ, ಒಂದು 5-6 ಸೂತ್ರ ಹೇಳಿ ಮುಕ್ತಾಯ ಮಾಡ್ಬಿಡ್ತೀವಿ ಅಷ್ಟೇ. ಆದ್ರೆ ಪೂರ್ತಿ ಬ್ರಹ್ಮಸೂತ್ರ ಹೇಳಿ 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 ನೆನಪಿದ್ರೆ ಚೆನ್ನಾಗಿ, ಆಗ ನಮಗೆ ಸಮಸ್ಯೆ ಗೊತ್ತಾಗತ್ತೆ. ಅದು ಅವ್ರು ಮಾಡ್ತಾ ಇದ್ರು, ಖಂಡಿತ ಸಮಸ್ಯೆ ಹೇಳ್ತು. ಏನು, ನನ್ವೇತದ ಅಧಿಕರಣಂ ಅತಯೇವ ಚೋಪಮ ಇತಿ ಸೂತ್ರಾತ್ ಪೂರ್ವಂ ತತ್ ಕಥಂ ಪಶ್ಚಾತ್ ವ್ಯಾಖ್ಯಾತಂ ಅಂತ ಒಂದು ಪ್ರಶ್ನೆ. ಇಷ್ಟೇ ಪ್ರಶ್ನೆ. ಪ್ರಶ್ನೆ ತುಂಬಾ ಸುಲಭ, ಉತ್ತರ ಕೊಡ್ಲಿಕ್ಕೆ ಅಷ್ಟೊಂದು 6 ಲೈನ್ ಬರೀತಾರೆ ಉತ್ತರ ಇದಕ್ಕೆ, ಇಷ್ಟ ಅರ್ಥ ಇದಕ್ಕೆ ಅಂತ. ಏನ್ ಪ್ರಶ್ನೆ ಮಾಡ್ಕೊಂಡ್ರು ಅಂದ್ರೆ, ಈ ಅರೂಪಾಧಿಕರಣ ಏನಿದೆಯಲ್ಲ, ಅಂದ್ರೆ ಈ ಅರೂಪ ಅಂತ ಒಂದು ಬ್ರಹ್ಮಸೂತ್ರ ಏನು ಬರ್ದಿದ್ದಾರೆ ಇಲ್ಲಿ, ಈ ಬ್ರಹ್ಮಸೂತ್ರದ ಯಾವುದರ ಹಿಂದೆ ಇರೋದು ಅಂದ್ರೆ ಅತಯವ ಚೋಪಮ ಅಂತ ಹಿಂದೆ ಬಂದಾಯ್ತು. ಈಗ ಉಪಮಾಧಿಕರಣ ಅಂತ ನಾವು ನೋಡಿದ್ವಿ, ಅಂದ್ರೆ ಬಿಂಬ ಪ್ರತಿಬಿಂಬ ಅಂತೆಲ್ಲ ಚರ್ಚೆ ಬಂತಲ್ಲ. ಆ ಸೂತ್ರ ಏನಿದೆಯಲ್ಲ, ಅದಕ್ಕಿಂತ ಮೊದಲೇ ಈ ಅರೂಪಾಧಿಕರಣ ಇದೆ. ಹಾಗಾದ್ರೆ ಮೊದಲನೇ ಚಾಪ್ಟರ್ ಯಾವುದು, ಇದು ಅರೂಪಾಧಿಕರಣ. ಆಮೇಲೆ ಹೇಳ್ಬೇಕಾಗಿದ್ ಯಾವುದು, ಉಪಮಾಧಿಕರಣ. ಬಿಂಬ ಪ್ರತಿಬಿಂಬ ಭಾವ ಹೇಳೋದ್ರ ಮುಂಚೆನೆ ನೀವು ಈ ಅರೂಪದ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಬ್ರಹ್ಮಸೂತ್ರ ಹಾಗೆ ರಚನೆ ಮಾಡಿದ್ದಾರೆ ವೇದವ್ಯಾಸರು. ಆದ್ರೆ ನೀವು ಮೊದಲೇನ್ ಮಾಡಿದ್ರಿ, ಮುಂದ್ ಬರೋದನ್ನ ಹಿಂದ್ ಹೇಳ್ಬಿಟ್ರಿ, ಉಪಮಾಧಿಕರಣನ ಹಿಂದ್ ಬರೋದನ್ನ ಮುಂದಕ್ಕೆ ಹಾಕಿದ್ರಿ. ಯಾಕೆ ಹಾಕಿದ್ರಿ ಅಂತ ಪ್ರಶ್ನೆ. ಇಷ್ಟೇ. ಈ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ. ಯಾಕಂದ್ರೆ ನಾವೇನಂತೀವಿ, ವೇದವ್ಯಾಸರ ಅಭಿಪ್ರಾಯ ಎಲ್ಲೂ ಆಚಾರ್ಯರು ಮೀರೋದೇ ಇಲ್ಲ. ಮಧ್ವಾಚಾರ್ಯರು ವೇದವ್ಯಾಸರು ಹೇಗ್ ಹೇಳಿದಾರೋ ಹಾಗೆ ಹೇಳೋದು, ಅವ್ರ ಅಭಿಪ್ರಾಯ ಮೀರಲ್ಲ ಅಂತ. ಮತ್ತ ಅವ್ರು ಸೂತ್ರ ಒಂದ್ ಕ್ರಮದಲ್ಲಿ ಬರೆದ್ರೆ ಆ ಸೂತ್ರ ಮಾತ್ರ ಮೀರ್ ಬಿಟ್ರಲ್ಲ ಮಧ್ವಾಚಾರ್ಯರು ಅಂತ. ಹಾಗಲ್ಲ, ಅವರು ಒಂದು ವಿಶೇಷ ಅಭಿಪ್ರಾಯ ತಿಳಿಸ್ಬೇಕಾಗಿದೆ. ಬ್ರಹ್ಮಸೂತ್ರಗಳಲ್ಲಿ ಯಾವ ರೀತಿಯ ವೈಶಿಷ್ಟ್ಯ ಇರುತ್ತೆ, ವಿಷಯಗಳ ಜೋಡಣೆ ಹೇಗಿರುತ್ತೆ ಅಂತ ಆಚಾರ್ಯರು ತಿಳಿಸ್ಬೇಕು. ಮಧ್ವಾಚಾರ್ಯರು ಆ ದೃಷ್ಟಿ ಇಟ್ಟುಕೊಂಡು ವ್ಯತ್ಯಾಸ ಮಾಡಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅಂತ ಇಷ್ಟು ಬಂತು. ಅದ್ ಏನು ಅಂಥ ವ್ಯತ್ಯಾಸ ಮಾಡಿದ್ರಿಂದ ಏನು ಹೊಸದಾಗಿ ಬ್ರಹ್ಮಸೂತ್ರಕ್ಕೆ ಏನ್ ಅರ್ಥೈಸಿದ್ರು ಮಧ್ವಾಚಾರ್ಯರು ಅಂತ ಅದ್ರ ಒಂದು ಸಾಲನ್ನ ವಿವರಣೆ ಮಾಡಿ ಮುಕ್ತಾಯ ಮಾಡ್ತೀನಿ. ಇನ್ನು ಮುಂದಕ್ಕೆ ತುಂಬಾ ಇದೆ. ಅದು ಮೊದಲನೇ ಲೈನು ಉಚ್ಯತೆ ಅಂತ ಹೇಳ್ತಾರೆ. ಉತ್ತರ ಹೇಳ್ತೀವಿ ಕೇಳಿ ಅಂತ. ಅತಯೇವ ಚೈತಿ ಸೂತ್ರಂ ನ ಸ್ಥಾನತೋಪಿ ಇತ್ಯಧಿಕರಣೇನ ಸಂಗತಮಿತಿ ಜ್ಞಾಪನಾಯ ಕ್ರಮ ಭೇದ. ಅದೇನಾಗೋಯ್ತು, ಈ ಉಪಮಾಧಿಕರಣ ಬಿಂಬ ಪ್ರತಿಬಿಂಬ ಭಾವದ ವಿಚಾರ ಏನು ಹಿಂದಿನ ಅಧಿಕರಣದಲ್ಲಿ ಬಂತು, ಅದಕ್ಕೂ ಅದರ ಹಿಂದಿನ ಅಧಿಕರಣಕ್ಕೂ ನೇರ ಸಂಗತಿ ಇದೆ. ಒಂದು ವಸ್ತುತಃ ಏನು ಅಂದ್ರೆ, ಈ ಮೊದಲೊಂದು ಸೂತ್ರ ಇದೆ, ಎರಡನೇದು ಇದು ಹೇಳ್ಬೇಕಾಗಿತ್ತು ಅರೂಪಾಧಿಕರಣ, ಆಮೇಲೆ ಮೂರನೇದು ಉಪಮಾಧಿಕರಣ ಸ್ಥಾನ, ಅದು 3ನೇ ಜಾಗಕ್ಕೆ ಬರ್ಬೇಕಾಗಿತ್ತು. 3ನೇ ಜಾಗಕ್ಕೆ ಬರೋದನ್ನ 2ನೇ ಜಾಗಕ್ಕೆ ಹಾಕಿದ್ರು. ಯಾಕೆ ಹಾಕಿದ್ರು ಅಂದ್ರೆ, ಆ 3ನೇದಕ್ಕೂ ಮೊದಲನೇದಕ್ಕೂ ಸಂಬಂಧನೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. 3ನೇ ಸೂತ್ರಕ್ಕೂ ಮೊದಲನೇ ಸೂತ್ರಕ್ಕೂ ಒಂದು ಸಂಬಂಧ ಇದೆ, ತುಂಬಾ ಲಿಂಕ್ ಇದೆ. ಆ ಲಿಂಕ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಮಧ್ವಾಚಾರ್ಯ ಏನ್ ಮಾಡಿದ್ರು, 3ನೇ ಸೂತ್ರನ 2ನೇ ಸೂತ್ರ ತರ ಹಾಕ್ಬಿಟ್ಟು 2ನೇದನ್ನ 3ನೇದು ಮಾಡಿದ್ರು. ಹಾಗಾದ್ರೆ 2ನೇದಕ್ಕೂ ಮೊದಲನೇ ಸಂಬಂಧ ಇಲ್ಲ, ಎಲ್ಲದಕ್ಕೂ ಸಂಬಂಧ ಇದೆ. ಆದ್ರೆ 3ನೇ ಸೂತ್ರ ಅಂದ್ರೆ ಅದು 2ನೇ ಸೂತ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂತಲ್ಲ, ಮೊದಲನೇ ಸೂತ್ರಕ್ಕೂ ಸಂಬಂಧಪಟ್ಟಿದ್ದು ಅಂತಾನೆ ಅರ್ಥ. ಈ ನಾವು 3 ಜನ ಕೂತಿದೀವಿ, ಅಣ್ಣ ತಮ್ಮಂದ್ರೆ ಯಾರ್ಯಾರೋ 3 ಜನ ಕೂತಿದ್ದಾರೆ.
ಅಲ್ಲಿ ಮೊದಲನೇ ಅವನು, ಎರಡನೇ ಅವನು, ಮೂರನೇ ಅವನು. ಎರಡನೇ ಅವನ್ ಇದ್ನಲ್ಲ, ಆ ಎರಡನೇ ಅವನಾಗೆ ಇರ್ಬೇಕಾಗಿತ್ತು. ಅವ್ನು ಮೂರನೇ ಅವನ ಸ್ಥಾನ ಕೂಡಿಸಿಬಿಟ್ರು. ಆ ಮೂರನೇ ಅವನು ಎರಡನೇ ಯುದ್ಧಕ್ಕೆ ಹಾಕಿದ್ರು. ಯಾಕೆಂದ್ರೆ ಆ ಮೂರನೇ ಅವನು ನೇರವಾಗಿ ಅಣ್ಣ ಅಲ್ಲ, ಅವನ್ ಕಸಿನ್ ಹಾಗೆ ಅಣ್ಣ ಅಷ್ಟೇ. ನೇರವಾಗಿ ಅಣ್ಣನಾದವನ್ನ ಎರಡನೇ ಸ್ಥಾನಕ್ಕೆ ಹಾಕ್ಬೇಕಾಯ್ತು. ಅವನನ್ನು ಮೂರನೇದು ಹಾಕ್ಬಿಟ್ಟು ಮೂರನೇವನ್ನ ಎರಡನೇದು ಹಾಕಿದ್ರು. ಯಾಕೆ ಅಂದ್ರೆ ನೇರ ಮತ್ತೆ ಪರಂಪರೆಯ ಒಂದು ಸಾಕ್ಷಾತ್, ಇನ್ನೊಂದು ಪರಂಪರೆಯ. ನೇರವಾಗಿ ಅಣ್ಣ ಒಬ್ಬ, ಇನ್ನೊಬ್ಬ ಸಂಬಂಧಿಕನಾಗ ಒಬ್ಬ ಅಣ್ಣ. ಆ ಸಂಬಂಧಿಕನಾಗ ಅವನ ಅಣ್ಣನಾಗಿದ್ದ ಅನ್ನೋದನ್ನ ತಿಳಿಸ್ಬೇಕಲ್ಲ, ಅದಕ್ಕೆ ಮೂರನೇದು ಎರಡನೇ ಸ್ಥಾನಕ್ಕೆ ಕೂಡಿಸಿದ್ರು ಅಂತ. ಈ ತರ ಅರ್ಥ ಮಾಡಿಕೊಂಡ್ರೆ ಪ್ರಕೃತ ಈ ಸೂತ್ರಗಳಲ್ಲೂ ಹಾಗೆ ಮೊದಲು, ಎರಡು, ಮೂರು ಅಂದ್ರೆ ಮೊದಲನೇದೊಂದು ಸೂತ್ರ ಇದೆ, ಎರಡನೇ ಸೂತ್ರ ಈ ಅರೂಪ ಅಂತ ಏನ್ ಮಾಡ್ತಲ್ಲ ಈ ಅಧಿಕರಣ, ಮೂರನೇದರಲ್ಲಿ ಆ ಉಪಮಾಧಿಕರಣ. ಅದನ್ನ ಮೊದಲು ಯಾಕೆ ಹೇಳಿದ್ದು ಅಂದ್ರೆ ಮೊದಲನೇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ತೋರಿಸ್ಲಿಕ್ಕೆ ಅಂತ ಇಷ್ಟು ವಿವರಣೆ ಬಂತು. ಇದನ್ನ ನಿಧಾನಕ್ಕೆ ವಿವರಣೆ ಮಾಡ್ಬೇಕು, ಸ್ವಲ್ಪ ನಿಧಾನಕ್ಕೆ ಹೇಳಿದಾಗ ಅದು ಗೊತ್ತಾಗತ್ತೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. అది ಕೆಳಗೆ ಟೆಕ್ಸ್ಟ್ ಟೆಕ್ಸ್ಟ್ ನಾಟ್ ಎಕ್ಸೆಸ್ ಬರ್ತಾ ಅದೇ ಈ ತಿಂಗಳು 17ನೇ ತೇದಿ ನೀವು 18ನೇ ಪಾರ್ಟ್ PDF ಕೊಟ್ಕೊಳ್ತಿದ್ದೆ. ಈ ಶಿಲಾ ಪಾಠ 18 ಅದು ಬಂದಿದೆ PDF, ನೀವು ಬಂದಿದೆಯಲ್ಲ PDF ಬಂದಿದೆ PDF ಬಂದಿಲ್ವಾ? ಅದು ಕೆಳಗೆ ಟೆಕ್ಸ್ಟ್ ಪಾರ್ಟ್ ಟೆಕ್ಸ್ಟ್ ಕೊಟ್ಕೊಳ್ತಿದ್ದೆ, ಕನ್ನಡ ತೆಲುಗು ಅಂತೆಲ್ಲ ಕೊಟ್ಕೊಳ್ತಿದ್ದೆ. ಕೆಳಗೆ ಒಂದು ಇದು ಇಲ್ಲ ನ್ಯಾಯಸುಧ ಪಾರ್ಟ್ ರಿಲೇಟೆಡ್ ಕೊಟ್ಕೊಳ್ತಿದ್ದೆ ಕೆಳಗೆ. ಹೌದು, ಅದು ಒಂದು ನಾಟ್ ಅಕ್ಸೆಸ್ ಬರ್ತಾ, ನಾಟ್ ಅಕ್ಸೆಸ್ ಅಂತ ಬರ್ತಾ ಇದೆಯಾ? ಹೌದು. ಒಂದ್ಸರಿ ನಮ್ ತಂದೆ ವಿಚಾರಿಸಿ ಹೇಳ್ತೀನಿ. ನಾನು ಅಕ್ಸೆಸ್ಗೆ ಮೆಸೇಜ್ ಹಾಕಿದ್ದೆ. ಹೌದಾ? ನಮ್ ತಂದೆಗೆ ಮೆಸೇಜ್ ಹಾಕ್ರಿ, ಮೆಸೇಜ್ ಹಾಕಿದ್ರೆ ಅವ್ರು ತಿಳಿಸ್ತಾರೆ. ಸರಿ ಆಯ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸ್ವಲ್ಪ ಔಟ್ಲೈನ್ ಅಂತ ಹೇಳಿದ್ರು.